ರಾಮಲಿಂಗ ಮಹಾಸ್ವಾಮಿಗಳು ನಮಗೂ ನಿಮಗೆಲ್ಲರಿಗೂ ದೇವರಾಗಿದ್ದ. ಗುರು ಅಂದರೇನು, ಲಿಂಗ ಅಂದರೇನು, ಜಂಗಮ ಅಂದರೇನು, ವಿಭೂತಿ ಅಂದರೇನು, ಮಂತ್ರ, ಪಾದೋದಕ, ಪ್ರಸಾದ, ರುದ್ರಾಕ್ಷಿ ಎಲ್ಲವನ್ನ ಅರಿತುಕೊಂಡು ನಮಗೆ ನಿಮಗೆಲ್ಲರಿಗೆ ದೇವರಾಗಿರ್ತಕ್ಕಂಥ ಸಿದ್ಧಿಪುರುಷ ರಾಮಲಿಂಗ ಮಹಾಶಿವಯೋಗಿಗಳು. ಅಮ್ಮ, ಅವ್ರ ಹತ್ರ ಯಾರ ಬರಲಿ, ಮದುವೆ ಆಗಿಲ್ರಿಪ್ಪ ಅಂತ ತಿಳ್ಕೊಂಡರ ಬರಲಿ, ಮಕ್ಕಳಾಗಿಲ್ರಿಪ್ಪ ಅಂತ ತಿಳ್ಕೊಂಡರ ಬರಲಿ, ನನಗಿಂತ ನೋವಾಗೈತ್ರಿಪ್ಪ ಅಂತ ತಿಳ್ಕೊಂಡರ ಬರಲಿ, ನನಗೆಪ್ಪ ದುಃಖ ಆಗೈತ್ರಿಪ್ಪ ನಿಮ್ಮ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಸಣ್ಣ ಕೂಸು ಕೂಡ ಅವರ ಪಾದ ಮುಟ್ಟಿ ಕೇಳಿಕೊಂಡಾಗ ಆಶೀರ್ವಾದ ಮಾಡುವಂಥ ಶಕ್ತಿ ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳ ಹತ್ರ ಇತ್ತಂತೆ. ಅಮ್ಮ, ಈಗಿನ ಕಾಲದೊಳಗೆ ಮಕ್ಕಳಿಲ್ಲ ಅನ್ನುವಂಥದ್ದು ಒಂದು ದುಃಖ ಭಾಳ ರೀ ಅಮ್ಮ. ದುಃಖ, ಮಕ್ಕಳಿಲ್ಲ ಅನ್ನುವಂಥದ್ದು. ಹಕ್ಕಿ ಇಲ್ಲದ ವನ, ಮಕ್ಕಳಿಲ್ಲದ ಮನೆ, ಒಕ್ಕಲಿಲ್ಲದ ಊರು, ಈ ಮೂರು ಕಳ್ಳರ ಹೊಕ್ಕು ಹೋದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಏನು ದೊಡ್ಡ ಅರಣ್ಯ ಅದ, ಸಾಲು ಸಾಲಿನ ತೆಂಗಿನ ಮರ ಅದ, ಸಾಲು ಸಾಲಿನ ಆಲದ ಮರ ಅದ, ಸಾಲು ಸಾಲಿನ ತ್ಯಾಗದ ಮರ ಅದ. ಆ ಮರದೊಳಗೆ ಆಡುವುದಕ್ಕೆ ಹಕ್ಕಿ ಇಲ್ಲ ಅಂದ್ರೆ ತಗೊಂಡು ಏನು ಮಾಡೋದದ? 3 ಅಂತಸ್ತಿನ ಬಿಲ್ಡಿಂಗ್ ಅದ, ಸಾಲು ಸಾಲಿನ ಕಂಬದ ಅರಮನೆ ಅದ. ಆ ಅರಮನೆಯೊಳಗೆ ಆಡುವುದಕ್ಕಾಗಿ ಮಕ್ಕಳಿಲ್ಲ ಅಂದ್ರೆ ಅರಮನೆ ತಗೊಂಡು ಏನು ಮಾಡೋದದ? ಹಿಂಗ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಯಾರ ಕಣ್ಣೀರು ಹಾಕ್ಕೊಂಡು ಸಿದ್ಧಿಪುರುಷ ರಾಮಲಿಂಗ ಮಹಾಶಿವಯೋಗಿ ಹತ್ರ ಬಂದ್ರೆ ಕಣ್ಣೀರು ಒರೆಸಿ ಹೇಳ್ತಿದ್ರಂತ, ಚಿಂತೆ ಮಾಡಬೇಡ್ರಿ, ಆ ಭಗವಂತ ಸದಾಕಾಲ ನಿಮಗೆ ಮಕ್ಕಳನ್ನು ದಯ ಪಾಲಿಸ್ತಾನೆ ಅಂತಿದ್ರಂತ. ಹಿಂಗ ಒಬ್ಬ ಪುಣ್ಯಾತ್ಮ ಮುರುಡಿ ಗ್ರಾಮದಿಂದ ಬಂದಂತ್ರಿ. ಮುರುಡಿ ಗ್ರಾಮದಿಂದ ಅವನ ಹೆಸರು ರೆಬಿನಾಳ ಅಂತ ಮನೆತನ. ಆ ರೆಬಿನಾಳದ ಮನೆತನದ ಸಾಬವ್ವ ಮತ್ತು ಮಲ್ಲಪ್ಪ ಇಬ್ಬರು ದಂಪತಿಗಳು ಮದುವೆ ಆಗಿ 9-10 ವರ್ಷ ಆದರೂ ಕೂಡ ಮಕ್ಕಳಾಗಿದ್ದಿಲ್ಲಂತ್ರಿ. ಕಂಡ ದೇವರಿಗೆ ಹರಕೆಯನ್ನು ಹೊತ್ತಿದ್ರು. ಯಾರು ಎಲ್ಲಿ ಹೇಳ್ತಾರ ಅಲ್ಲಿ ಕಳಿಸ್ತಿದ್ರು. ಯಾವ್ಯಾವ ಔಷಧ ಬೇಕು ಎಲ್ಲವನ್ನೂ ತಿಂತಿದ್ರು. ಆದರೂ ಕೂಡ 10 ವರ್ಷ ಆಗೈತಿ, ಮಕ್ಕಳಾಗಿಲ್ಲ. ಪಾಪ ಇಬ್ಬರು ಕಣ್ಣೀರು ಕೂಳು ಉಣ್ತಿದ್ರಂತೆ. ಸಾಬವ್ವ ಎಂಡ ಮಲ್ಲಪ್ಪ. ಯಾರೋ ಒಬ್ಬರು ಹೇಳಿದ್ರಂತ, ಯಾಕೆ ಚಿಂತೆ ಮಾಡ್ತೀರಿಪ್ಪ, ಅಲ್ಲಿ ಇಲ್ಲಿ ದೇವರು ಹುಡುಕೊಂಡು ಹೋಗೋದಕ್ಕಿಂತ, ಆ ದೇವರಿಗೆ ಈ ಊರಿಗೆ ಬೇಡೋದಕ್ಕಿಂತ ಶೆಬ್ನೂರು ಗ್ರಾಮದೊಳಗೆ ಸಿದ್ಧಿಪುರುಷ ರಾಮಲಿಂಗೇಶ ಅದನ್ನ, ಯಾಕೆ ಅವ್ರ ಮ್ಯಾಗ ಪಾದಕ್ಕೋಗಿ ಬೀಳಬಾರ್ದು, ಯಾಕೆ ನಿಮ್ಮ ಕಷ್ಟ ಪರಿಹಾರ ಆಗಬಾರ್ದಂತ ಯಾರ ಪುಣ್ಯಾತ್ಮ ರೆಬಿನಾಳ ಮನೆತನದ ಸಾಬವ್ವ ಮಲ್ಲಪ್ಪನವರಿಗೆ ಹೇಳ್ತಾರಂತೆ. ಹೋಗಿ ಬರೋಣ, ಇದೊಂದು ಪರೀಕ್ಷೆ ಆಗಲಿ, ನೋಡೇ ಬಿಡೋಣ. ಕಂಡ ದೇವರ ಹರಕೆ ಹೊತ್ತನೆ ಆಗಿಲ್ಲ ಮಕ್ಕಳು. ಎಲ್ಲಿ ಬೇಕಾದರೂ ಕೂಡ ಅಲ್ಲಿ ತಿರುಗಾಡಿ ಬಂದರೂ ಕೂಡ ಮಕ್ಕಳಾಗಿಲ್ಲ. ಯಾರೋ ಪುಣ್ಯಾತ್ಮ ಹೇಳ್ತಾನಂದ್ರೆ ಅದು ಒಂದು ಆಗೇ ಬಿಡಲಿ ಅಂತ ತಿಳ್ಕೊಂಡು ಯಾವ ಮುರುಡಿ ಗ್ರಾಮದ ರೆಬಿನಾಳ ಮನೆತನದ ಸಾಬವ್ವ ಮಲ್ಲಪ್ಪನವರು ಬಂದೇ ಬಿಟ್ರು. ಎಲ್ಲಿಗೆ? ಶೆಬ್ನೂರ ಗ್ರಾಮಕ್ಕೆ. ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳವರು ಕುಂತಿದ್ರಂತೆ. ಕುಂತಿರುವಂಥ ಸಂದರ್ಭದಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಕಣ್ಣೀರು ರಾಮಲಿಂಗ ಮಹಾಸ್ವಾಮಿಗಳ ಪಾದದ ಮೇಲೆ ಬೀಳುತ್ತವಂತ. 2 ರಟ್ಟಿ ಹಿಡಿದು ಎಬಿಸಿ ಕೇಳ್ತಾರಂತ, ಯಾಕ್ರಿಪ್ಪ ನಿಮ್ಮ ಕಣ್ಣಾಗ ನೀರು ತುಂಬಿ ಬಂದವಲ್ಲ, ಪಾದದ ಮೇಲೆ ನೀರು ಬಿದ್ದವಲ್ಲ, ಯಾಕ್ರಿಪ್ಪ, ಏನು ನಿಮಗೆ ಕಷ್ಟ ಬಂದೈತಿ ಅಂತ ತಿಳ್ಕೊಂಡು ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳು ಸಾಬವ್ವ ಮಲ್ಲಪ್ಪನನ್ನ ಕೇಳಿದಾಗ ಸಾಬವ್ವನ ಕಣ್ಣಾಗ ನೀರು ಬಂದು ಹೇಳ್ತಾರಂತ, ಬುದ್ಧಿ ಯಪ್ಪ, ಕಂಡ ದೇವರಿಲ್ಲಪ್ಪ, ಯಾರ್ಯಾರು ಏನು ಹೇಳ್ತಾರ ಎಲ್ಲ ಕಡೆ ತಿರುಗಾಡಿ ಬಂದವಿ, ಇಂಥ ಔಷಧ ತಿಂದಿಲ್ಲ ನಂಗಲ್ಲಪ್ಪ, ಎಲ್ಲ ಔಷಧ ತಿಂದು ಬಂದರೂ ಕೂಡ 10 ವರ್ಷ ಆತ್ಯಪ್ಪ, ಮಕ್ಕಳೇ ಆಗಿಲ್ಲ. ಹಿಂಗ ಬಂಜೆತನ ಇರ್ತದೇನೆ ನಮ್ಮ ಬದುಕು. ಹಿಂಗ ಮಕ್ಕಳಿಲ್ಲದಂಗನೇ ಸತ್ತು ಹೋಗ್ತೇವೆ ಅನ್ನುವಂಥ ಬದುಕಿತ್ತಪ್ಪ. ಅದಕ್ಕೆ ಯಾರೋ ಪುಣ್ಯಾತ್ಮ ಹೇಳಿ ಕಳಿಸ್ಯಾನ, ಸಿದ್ಧಿಪುರುಷದನ್ನ ಅಲ್ಲಿ ಹೋಗಿ ಪಾದಕ್ಕೆ ಬಿದ್ದು ಭೇಟಿ ಆಗ್ರಿ, ಅವ್ರ ಆಶೀರ್ವಾದ ಆಗ್ತದಂತ ಹೇಳಿ ಕಳಿಸ್ಯಾನ್ರಿಪ್ಪ. ಅದಕ್ಕೆ ನಿಮ್ಮ ಪಾದಕ್ಕೆ ಬಂದವಿ. ಯಾವ ಸಾಬವ್ವ ತಾಯಿ ಕಣ್ಣೀರು ಹಾಕಿ ಕೇಳ್ತಾಳಂತೆ, ಯಪ್ಪ ರಾಮಲಿಂಗೇಶ್ವರ, ಬೆಳಗಿನ ಜಾವ ಹುಟ್ಲಿ, ಸಾಯಂಕಾಲ ಜಾವ ಸತ್ತು ಹೋಗ್ಲಿಪ್ಪ, ಬಂಜಂಬ ಕಳಂಕವನ್ನು ದೂರ ಮಾಡು ನನ್ನ ತಂದೆ. ಕಣ್ಣೀರು ಹಾಕಿ ಬೇಡಿದಾಗ ಸಿದ್ಧಿಪುರುಷ ರಾಮಲಿಂಗ ಮಹಾಶಿವಯೋಗಿ ಅಂತಾನಂತೆ, ಅಮ್ಮ ಚಿಂತೆ ಮಾಡಬ್ಯಾಡ್ರಿ, ಯಾವಾಗ ನನ್ನ ಪಾದಕ್ಕೆ ಬಂದು ಬಿದ್ದೀರಿ, ಕಣ್ಣೀರು ಹಾಕಿರಿ, ಬೇಡಿರಂದ್ರ ಆ ಭಗವಂತ ನಿಮಗ ವರ್ಷದೊಳಗೆ ಒಂದು ಗಂಡ ಮಗ ಕೊಡ್ತಾನಂತ ಇಬ್ಬರ ದಂಪತಿಗೆ ಮೇಲೆ ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳು ಆಶೀರ್ವಾದ ಮಾಡ್ತಾರಂತೆ. ಹೋರಿಪ್ಪ, ಪ್ರಸಾದ ಮಾಡ್ರಿ, ಚಿಂತೆ ಮಾಡಬೇಡ್ರಿ, ನಿಮ್ಮೂರಿಗೆ ಹೋಗ್ರಿ, ನಿಮಗೆ ಒಂದು ವರ್ಷದೊಳಗೆ ಗಂಡು ಮಗ ಆಗ್ತದಂತ ಆಶೀರ್ವಾದ ಮಾಡಿದಾಗ
ಯಾವ ಸಾಬವ್ವ ತಾಯಿ ಮಲ್ಲಪ್ಪ ತಮ್ಮ ಮುರುಡಿ ಗ್ರಾಮಕ್ಕೆ ಬರ್ತಾನೆ. ಯಾವಾಗ 3 ತಿಂಗಳ ಗತಿಸ್ತದ, ಯಾವ ಸಾಬವ್ವನ ಹೊಟ್ಟಿಯೊಳಗೆ ಛಾಯ ಮೂಡ್ತದಂತ್ರಿ. ಛಾಯ 3 ತಿಂಗಳಿಗೆ ಛಾಯಾತ್ಮ, 7 ತಿಂಗಳಿಗೆ ಜೀವಾತ್ಮ, 9 ತಿಂಗಳಿಗೆ ದೇವಾತ್ಮ. ಯಾವಾಗ 3 ತಿಂಗಳಾಗ್ತದೆ ಹೊಟ್ಯಾಗ ಛಾಯ ಮೂಡ್ತದೆ, ತಂದಿ ಮಲ್ಲಪ್ಪನಿಗೆ ಗೊತ್ತಾಗ್ತದೆ ಪತಿದೇವನಿಗೆ ನನ್ನ ಹೆಂಡತಿ ಗರ್ಭವತಿ ಅದಾಳೆ. ಇದು ಶಕ್ತಿ ಸಿದ್ಧಿಪುರುಷ ಯಾವ ರಾಮಲಿಂಗೇಶ್ವರನ ಮಹಿಮೆ ಅಂತ ತಿಳ್ಕೊಂಡು ಕೊಂಗಾಡ್ತಾನೆ, ಆನಂದ ಪಡ್ತಾನೆ, ಆನಂದದ ಬದುಕು ಮಾಡ್ತಾನೆ, ಸಂತೋಷದ ಜೀವನವನ್ನು ಮಾಡ್ತಾನೆ. ಯಾವಾಗ 7 ತಿಂಗಳ ಗತಿಸ್ತದೆ ಹೊಟ್ಯಾಗಿರುವಂಥ ಛಾಯಕ್ಕೆ ಜೀವ ಬರ್ತದಮ್ಮ, ಜೀವ ಬರ್ತದೆ. 7 ತಿಂಗಳಿಗೆ ಜೀವ ಬರ್ತೈತೆವ್ವ, 3 ತಿಂಗಳಿಗೆ ಛಾಯ ಮೂಡುತ್ತದೆ. ಯಾವಾಗ 8 ತಿಂಗಳಾಯಿತೋ ಗತಿಸ್ತೋ ಆ ತಾಯಿಗೆ ಬಯಕೆಗಳು. ಯಾವಾಗ 9 ತಿಂಗಳ ಗತಿಸ್ತದ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟರು ಶಕ್ತಿ ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ. ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಲು. 21 ದಿನದೊಳಗನೆ ಮಠಕ್ಕೆ ಕೂಸು ತಗೊಂಡು ಬರ್ತಾರಂತೆ. ಮಠಕ್ಕೆ ಕೂಸು ತಗೊಂಡು ಬಂದು ಪರಮ ಪೂಜ್ಯ ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದವನ್ನು ಮುಟ್ಟಿಸಿ ಮಠದೊಳಗನೆ ದುಂಡಪ್ಪ ಅಂತ ತಿಳ್ಕೊಂಡು ಹೆಸರು ಇಟ್ಕೊಂಡು ಹೋಗ್ತಾರಂತ. ಎಂಥ ಶಕ್ತಿ ಎಮ್ಮ ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳ ಹತ್ರ. ಯಾರ ಬರಲಿ ಅವರ ಕಣ್ಣೀರು ಒರೆಸುವಂಥ ಬದುಕು ಮಾಡಿದವರು ಅವರು. ಯಾರಿಗೆ ಇನ್ನೊಬ್ಬರಿಗೆ ನೋವು ಮಾಡತಕ್ಕಂಥವರಲ್ಲ, ಇನ್ನೊಬ್ಬರಿಗೆ ತೊಂದರೆ ಮಾಡಿರ್ತಕ್ಕಂಥವಲ್ಲ, ಇನ್ನೊಬ್ಬರಿಗೆ ಕಷ್ಟ ಕೊಟ್ಟಿರ್ತಕ್ಕಂಥವಲ್ಲ, ಎಲ್ಲರಿಗೂ ಸದಾಕಾಲ ಸುಖದ ಬದುಕನ್ನು ಕೊಟ್ಟಿರ್ತಕ್ಕಂಥಪ್ಪ ಮಹಾಮಹಿಮ ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳು. ರಾಮಲಿಂಗ ಮಹಾಸ್ವಾಮಿಗಳು ನಾವು ಕೇಳಿದ್ವಿ ಅಮ್ಮ, ಕಲಬುರಗಿ ಶರಣಬಸಪ್ಪನವರು ಹೆಣ್ಣು ಬೇಕಂದ್ರೆ 501 ರೂಪಾಯಿ ಕೊಟ್ಟರೆ ಹೆಣ್ಣು ಸಂತಾನಕ್ಕೆ ಆಶೀರ್ವಾದ ಮಾಡ್ತಾರೆ, 1001 ರೂಪಾಯಿ ಕೊಟ್ಟರೆ ಗಂಡು ಮಗುವು ಸಂತಾನಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಂಡು ನಾವೆಲ್ಲ ಪುರಾಣದೊಳಗೆ ಕೇಳ್ತೇವಮ್ಮ. ಪುರಾಣದೊಳಗೆ ಕೇಳ್ತೇವೆ ಕಲಬುರಗಿ ಶರಣಬಸಪ್ಪನವರ ಪುರಾಣದೊಳಗೆ. ಆದರೆ ಸಿದ್ಧಿಪುರುಷ ಮಹಾಮಹಿಮ ಯಾರ ತಲೆ ಮ್ಯಾಗ ಹಸ್ತ ಇಡ್ತಾನ, ಯಾರ ಮನೆಗೆ ಪಾದ ಇಡ್ತಾನ, ಯಾರ ಮನೆಯೊಳಗೆ ಒಳ್ಳೆಯ ಮಾತು ನುಡಿತಾನ, ಆ ಮನೆ ಬಂಗಾರದ ಮನೆತನ ಆಗ್ತದೆ ಅನ್ನೋದಕ್ಕೆ ಉದಾಹರಣೆನೇ ಇದೆಲ್ಲ ಕೂಡಿರ್ತಕ್ಕಂಥದ್ದು. ನಿಮ್ಮದೇ ಸಾಕ್ಷಿ ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ತಿಳಿಸಿ, ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದವನ್ನು ನಮ್ಮ ಬದುಕಿನೊಳಗೆ ಅಳವಡಿಸ್ಕೊಂಡು ನಮ್ಮ ಬದುಕು ಮಾಡಿಕೊಳ್ಳೋಣಮ್ಮ. ಅದಕ್ಕೆ ಸದಾಕಾಲ ನೀವು ಲಿಂಗ ಕಟ್ಟಿಕೊಳ್ರಿ ಅಮ್ಮ. ಪೂಜೆ ಮಾಡಲಿಕ್ಕೆ ಕೊಟ್ಟ ತಮ್ಮ ಕೊಳ್ಳಾಗ ಲಿಂಗ ಇರಲಿ. ಎಲ್ಲರ ಹೋದರೂ ಕೂಡ ನಿಮಗೆ ಏನು ಆಗಲಾರ್ದಂಗೆ ಕಾಪಾಡುವಂಥ ಶಕ್ತಿ ಅದು ಲಿಂಗದೊಳಗೆ ಐತಿ ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ತಿಳಿಸಿ ಅದಕ್ಕೆ